ಇದು ಕ್ಯೂಟ್ ಆಗಿದ್ದಾನೆ ಅಲ್ಲ, ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡಿ. ಓಯ್ ಕೋತಿ ನಾನು ಹೋಗಿದ್ದೀನಿ, ನಾನು ಅಲ್ಲಿಗೆ ಇವರೇ ನೋಡಿ ಎಲಿಫೆಂಟ್ ವಿಸ್ಪರರ್ಸ್ ನಮ್ಮ ಆಸ್ಕರ್ ಅವಾರ್ಡ್ ಖ್ಯಾತಿಯ ಬೊಮ್ಮಣ್ಣವ್ರು ಇವರೇ. ನಮ್ಮ ಚಾನಲ್ ಬೆಳ್ಳಿಯಮ್ಮ ಅವರು ಇವರೇ ನೋಡಿ. ನಮ್ಮ ಬೆಳ್ಳಿಯಮ್ಮ ಅವರು ಇದೆ, ನಮ್ಮ ಎಲಿಫೆಂಟ್ ವಿಸ್ಪರರ್ಸ್ ಖ್ಯಾತಿಯ ಬೆಳ್ಳಿಯಮ್ಮ ಅವ್ರು ನೋಡಿ. ದೇವ್ರನ್ನ ಪೂಜೆ ಮಾಡಿ ಆರಾಮಾಗಿ ಅದೇ ನಮ್ಮ ತೆಪ್ಪಕಾಡು ಕ್ಯಾಂಪಲ್ಲಿದ್ದಾರೆ. ಇವತ್ತು ನಾವು ಬಂದಿದ್ದೀವಿ ತೆಪ್ಪಕಾಡ್ಗೆ, ತಮಿಳ್ನಾಡಲ್ಲಿ ಇರೋದು. ಸೊ ಇಲ್ಲಿ ನಾವು ಎಲಿಫೆಂಟ್ ಕ್ಯಾಂಪ್ಗೆ ಅಂತ ಬಂದಿದ್ವಿ. ನಾನು ನಮ್ಮ ವೆಂಕಿ ಬ್ರೋ ಆ್ಯಂಡ್ ಇನ್ನೊಂದು 2 ಚಾನಲ್ ಅವ್ರು ಬಂದಿದ್ದೀವಿ. ಚೇತು ಬ್ರೋ ನಮ್ಮ ಸರೋಣ ಅವರು. ಸೊ ನೀವು ನೋಡ್ತಿರ್ಬೋದು ಮಂಗ ಬ್ರೋ ಇಲ್ಲಿ ಎಷ್ಟು ಕೋತಿಗಳಿವೆ ಅಂತ. ಕೋತಿ ನಂಬರ್ 1, ಕೋತಿ ನಂಬರ್ 2, ಎಷ್ಟೊಂದು ಕೋತಿಗಳಿದೆ. ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ರೀ ಕೋತಿ ಹೆಂಗಿದೆ ಅಂತ. ಕೋತಿ ಮತ್ತು ಕೋತಿ ಮಗು ನೋಡಿ ಹೆಂಗಾಟ ಆಡ್ತಾ ಇದ್ದಾರೆ ಅಂತ. ಗಂಡ ಅಮ್ಮ ಮಕ್ಕಳು ಇಲ್ಲಿದ್ದಾರೆ. ಗಂಡ ಬೈದ್ಬಿಟ್ಟು ಹೆಂಡ್ತಿಗೆ ಅಲ್ಲಿ ಕೂರಿಸಿದ್ದಾರೆ. ಇವರು ಹಸ್ಬೆಂಡ್, ಇವರು ಮಗು ಮತ್ತು ವೈಫು. ಮಗು ಆಟಾಡು ಮಗು. ಜೋಪಾನ ಮಾಡ್ತಿದೆ ಮಗು. ಕ್ಯೂಟಾಗಿದ್ದಾನೆ ಅಲ್ಲ, ಎಷ್ಟು ಕ್ಯೂಟಾಗಿದ್ದಾನೆ ನೋಡಿ. ಓಯ್ ಕೋತಿ. ಅವನ ಹೆಸರು ಕರ್ಣ ಅಂತ. ಕೋತಿರಾಮ ಹೆಸರು ಬೇರೆ ಕಟ್ಬಿಟ್ಟಲ್ಲ. ಬೇಗ ಗಾಯ್ಸ್, ನಾವಿವತ್ತು ಬಂದಿದ್ದೀವಿ ತಮಿಳ್ನಾಡಲ್ಲಿರೋ ಮಧುಮಲೈಯಲ್ಲಿರೋ ತೆಪ್ಪಕಾಡು ಕ್ಯಾಂಪು. ಈ ಕ್ಯಾಂಪು ಏನಕ್ಕೆ ಫೇಮಸ್ ಅಂದರೆ ಆಸ್ಕರ್ ಅವಾರ್ಡ್ ವಿನ್ನರ್ ಆದಂಥ ಎಲಿಫೆಂಟ್ ವಿಸ್ಪರರ್ ಡಾಕ್ಯುಮೆಂಟ್ರಿ ಇದೇ ಕ್ಯಾಂಪಲ್ಲಿ ತೆಗೆದಿದ್ದು. ಫಸ್ಟ್ ಟೈಮು ನಾವು ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀವಿ. ನಮ್ಮ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ಗೆ ಹೇಗಿದೆ ನೋಡೋಣ ಬನ್ನಿ. ಮುಂದೆ ಎಲ್ಲ ನಮ್ಮ ಅಭಿಯವರು ಹೇಳ್ತಾರೆ. ಲೆಟ್ಸ್ ಕಮ್ ಆನ್ ಗಾಯ್ಸ್, ನೋಡೋಣ ನಮ್ಮ ತೆಪ್ಪಕಾಡು ಕಾಡಲ್ಲಿ ಏನೇನು ಸಿಗುತ್ತೆ ನಿಮಗೆ ಇಷ್ಟ ಆಗೋಂಥದ್ದು ಎಲ್ಲನೂ ನೋಡೋಣ ಬನ್ನಿ. ಇವಾಗ ಕ್ಯಾಂಪ್ ಟೈಮಿಂಗ್ಸು, ಕ್ಯಾಂಪ್ ಟಿಕೆಟ್ ರೇಟು ಎಲ್ಲಾನು ಹಾಕ್ತೀವಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ನೋಡ್ಬೋದು 30 ರೂಪಾಯಿ ಪರ್ ಹೆಡ್. 4 ಜನ ಇದ್ದೀವಿ, ಟಿಕೆಟ್ ತೊಗೊಂಡಿದ್ದೀವಿ. ಸೊ ಇಷ್ಟು ಕ್ಯೂ. ಇಲ್ಲಿ ಎಂಟ್ರಿ ಆದಮೇಲೆ ಒಳಗಡೆ ಹೋಗ್ಬೇಕು. ಫೋರ್ ಮೆಂಬರ್ ಈಗ ತಾನೇ ಟಿಕೆಟ್ ಎಂಟ್ರಿ ಕೊಟ್ಟಿದ್ದೀವಿ. ಟಿಕೆಟ್ ಕೊಟ್ಬಿಟ್ಟು ಬ್ಯೂಟಿಫುಲ್ ಆಗಿದೆ ಕ್ಯಾಂಪು ನೋಡಿ. ಏನು ಬ್ಯೂಟಿಫುಲ್ ಆಗಿದೆ. ಸನ್ಸೆಟ್ಟು ಭಯಂಕರವಾಗಿದೆ. ಸೂಪರ್ ಆಗಿದೆ ಪ್ಲೇಸು ನೋಡಿ ಅಣ್ಣ. ಇದು ವೈಡ್ ಆ್ಯಂಗಲ್ ಏನು ಚೆನ್ನಾಗಿ ಕಾಣ್ತದೆ. ಫುಲ್ ಕ್ಯಾಪ್ಚರ್ ನೋಡಿ ಎಷ್ಟು ಸಾಕಾಗುತ್ತೆ ವೈಡ್ ಆ್ಯಂಗಲ್. ಇಲ್ಲಿ ಚೇತನ ನೀವು ಹತ್ತಿರ ಬಂದಿದ ತಕ್ಷಣ ಅಬ್ಸರ್ವ್ ಮಾಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈಗ ತಾನೇ ಜಸ್ಟ್ ಎಂಟ್ರಿ ಆಗಿದ್ವಿ. ಮಧುಮಲೈ ಏರಿಯಲ್ ಕ್ಯಾಂಪ್ ಟೈಗರ್ ರಿಸರ್ವ್ ಇದೆ. ಬಟ್ ಬ್ಯೂಟಿಫುಲ್ ಆಗಿದೆ. ಒನ್ ಆಫ್ ದ ಬ್ಯೂಟಿ ಕ್ಯಾಂಪ್ ಇದು. ಇಲ್ಲೇ ತುಂಬ ಆನೆಗಳಿದೆ ಕಣ್ಮುಂದೆ. ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ ಏನು ಜನ ಇದ್ದಾರೆ. ಎಲ್ಲ ಆನೆಗಳದ್ದು ಡೀಟೇಲ್ಸ್ ಇವರೇ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಕ್ಯಾಂಪ್ ಇದು. ಹೆಣ್ಣಾನೆ, ಮರಿ ಆನೆ ಅದು. ಏನು ಸೌಂಡ್ ಮಾಡ್ತಿದ್ದು. ಓಯ್ ಆನೆ, ಬೊಮ್ಮಿ ಆನೆ ಇದು ಬೊಮ್ಮಿ ಆನೆ. ನಾವು ಸುಮ್ಮನೆ ನೋಡ್ತಾ ಇದ್ದಾರೆ ಅಷ್ಟೇ. ಇದೇ ಕ್ಯಾಂಪಲ್ಲಿ ಇದ್ದಾರೆ ಬಂಡೀಪುರದವರು. ಅದರ ಪಕ್ಕ ಇರೋಂಥ ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಕೃಷ್ಣ ಆನೆ. ಈ ಆನೆನ ಅವರು ಸದ್ಯದಲ್ಲಿ ನೋಡ್ಕೊತಾ ಇದ್ದಾರೆ. ಅದ್ರ ಪಕ್ಕದಲ್ಲೇ ನಾವು ತೋರಿಸ್ಕೊಂತ ಅಗ್ಗು ಆನೆ ಅವರು ಎಲಿಫೆಂಟ್ ವಿಸ್ಪರರ್ಸ್ ಡಾಕ್ಯುಮೆಂಟ್ರಲ್ಲಿ ತೋರಿಸಿದ್ದೀವಿ. ಅವ್ರಿಗೆ ಇದು ತೋರಿಸಿದ್ರು ನೋಡಿ. ಇಲ್ಲಿ ಎಲಿಫೆಂಟ್ ಫೀಡಿಂಗ್ ಅಂತಲೇ ಎಲ್ಲ ಇದೆ. ಇಲ್ಲೆಲ್ಲ ಏನಿದ್ರು ಎಲಿಫೆಂಟ್ಗೆ ಫೀಡು ಮಾಡ್ಬೋದು ನೀವು. ಇಲ್ಲಿ ನೋಡಿ ದೊಡ್ಡ ಆನೆಗಳೆಲ್ಲ ಇದೆ ನೋಡಿ. ಇಲ್ಲಿ ದೊಡ್ಡ ಆನೆ ಎಲ್ಲ ಇದೆ. ಇಲ್ಲಿ ಸೂಪರಾಗಿದೆ, ಸಖತ್ ಮಾತ್ರ. ಈಗ ನೋಡಿದ್ರಲ್ಲ ಒಂದು ಆನೆ ಹೆಂಗೆ ಕೂತು. ಇಲ್ಲೂ ಸುಮಾರು ಆನೆಗಳಿದೆ ನೋಡಿ. ಇಲ್ಲಿ ತೋರಿಸ್ತೀನಿ. ಆನೆ ಹೆಸರು ಬಂದು ಕಮಚ್ಚಿ ಅಂತ. ಕಾಮಾಕ್ಷಿ ಆರ್ ಕಾಮಾಕ್ಷಿ ಅದು ಜಂಬು. ಅವ್ರು ತಮಿಳಲ್ಲೇ ಕಾಮಾಕ್ಷಿ ಅಂತ ಕರೀತಾರೆ. ಕನ್ನಡದಲ್ಲಾದ್ರೂ ಕಾಮಾಕ್ಷಿ ಅಂತ ಅಷ್ಟೇ. ನೋಡಿ ವರ್ಡ್ಗಳಿಲ್ಲ. 2 ಹೆಣ್ಣಾನೆಗಳು ಇವು. 2 ಆನೆ ಇದೆ. ಆನೆ ನೇಮ್ ಮೆನ್ಷನ್ ಮಾಡಿಲ್ಲ ಇಲ್ಲಿ. ವಿಲ್ಸನ್ ಅಂತ. ಈ ಆನೆ ಹೆಸರು ವಿಲ್ಸನ್ ಅಂತ. ಸಖತ್ತಾಗಿದೆ ಇದು.
ಭಯಂಕರವಾಗಿದೆ ಆನೆ ಇದು. ಸ್ವಲ್ಪ ಏಜ್ ಆಗೈತೆ ಆನೆಗೆ, ನೋಡ್ರೆ ಗೊತ್ತಾಗುತ್ತೆ. ಬಟ್ ಇದು ಅಂತ ನೋಡಿ ಏನು ಸಗದಾಗಿದೆ ಅಂತ. ಸೂಪರ್ ಆಗೈತೆ ಆನೆ. ಇಲ್ಲ ಕಾಡಿನ ರಾಜ. ಹುಲಿ ಆದರೆ ಅದು ನಿಲ್ಸೋ ಅಂತ ಆನೆಗಳಿವು. ಇದು ಹೆಣ್ಣಾನೆ, ಇದು ಸೂಪರ್. ಬಟ್ ಇಲ್ಲೇ ರೈಟ್ ಸೈಡಲ್ಲಿ ಈ ಕ್ಯಾಂಪಲ್ಲಿ ನಿಮ್ಮ ಇಲ್ಲಿ ನೋಡ್ತಿದ್ರಿ, ಇದು ಫೀಡಿಂಗ್ ರೂಮು, ಆನೆದು ಫೀಡಿಂಗ್ ರೂಮು. ಇದು ಫಾರೆಸ್ಟ್ ಆಫೀಸರು. ಇದೇನು ಬೊಮ್ಮನಿ ರಾಗಿ ನಮ್ದು ಏನು ರಾಗಿ ಅಂತ ಅದಕ್ಕೆ ರಾಗು ಸೆಂತೆಲ್ ವಡಿಯು ಅಂತ ಏನೇನೋ ಇದೆ ಇಲ್ಲೇ ಹಾಕಿದ್ದಾರೆ ನೋಡಿ. ಹಾರ್ಸ್ ಗ್ರಾಮು, ರಾಗಿ, ರೈಸು, ಸಾಲ್ಟು, ಜಾಗ್ರಿ, ಮಿನರಲ್ ಮಿಕ್ಸ್ಚರು, ಕೋಕೋನಟ್ಟು, ಶುಗರ್ ಕ್ಯಾನು ಇಷ್ಟು ಮಿಕ್ಸ್ ಮಾಡಿ ಇಲ್ಲಿ ಇಟ್ಟಿರ್ತಾರೆ. ನಾವು ಪರ್ಚೇಸ್ ಮಾಡಿ ಫೀಡಿಂಗ್ ಮಾಡ್ಬೋದು ಆನೆಗೆ. ಸೊ ಇದು ಜಸ್ಟ್ ಇಲ್ಲೇ ನಾವು ಎಂಟ್ರಿ ಆಗಿದ ತಕ್ಷಣ ಇಲ್ಲೇ ಸಿಗುತ್ತೆ ನಿಮಗೆ. ಈ ಥರ ಇದೆ ಇದು ಫೀಡಿಂಗ್ ರೂಮು. ಇದು ಪ್ರಿಪೇರ್ ಮಾಡೋ ಅಂಥ ರೂಮ್ ಇದು. ಏನು ಇಲ್ಲಿ ಇರುತ್ತಲ್ಲ ರಾಗಿ, ರೈಸ್ ಎಲ್ಲ, ಶುಗರ್ ಎಲ್ಲ ಮಿಕ್ಸ್ ಮಾಡೋ ಅಂಥ ರೂಮು, ಪ್ರಿಪೇರ್ ಮಾಡೋ ಅಂಥ ರೂಮು. ಸೊ ಇಲ್ಲಿ ನೋಡಿ ಇಷ್ಟು ಜನ ಇದ್ದಾರೆ ಇಲ್ಲಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿದ್ದ ಹಳೆಯ ಆನೆಗಳು ಇವೆಲ್ಲ. ಕಮಚ್ಚಿ, ಸುಜೈ, ಮಾರನ್ನು, ನೋಡಿ ಇದೆ ಆಸ್ಕರ್ ಅವಾರ್ಡ್ ಸಿಕ್ಕಿದಂಥ ಎಲಿಫೆಂಟ್ ವಿಸ್ಪರರ್ಸು. ಏನು ಆಸ್ಕರ್ ಅವಾರ್ಡ್ ಸಿಕ್ತು ಇವ್ರಿಗೇನೆ ಸಿಕ್ಕಿದ್ದು ಇದೇ ಆನೆಗಾಗಿ. ಅವ್ರ ಹೆಸರು ಗೊತ್ತಿಲ್ಲಲ್ಲ ಅಣ್ಣ. ಇದು ಶಂಕರ್, ಬೊಮ್ಮನ್, ಇಂದ್ರ, ಇಷ್ಟು ಆನೆಗಳು ನೀವು ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಇವರೇ ಎಲಿಫೆಂಟ್ ವಿಸ್ಪರ್ ಆಸ್ಕರ್ ಅವಾರ್ಡ್ ವಿನ್ ಆಗಿದ್ದು ಇವ್ರಿಗೆ ಸಿಕ್ಕಿದ್ದು. ನೋಡ್ತಿದ್ದೀರಾ ಫುಡ್ಡು, ಆನೆಗೆ ಫುಡ್ಡು ಏನು ಆನೆಗೆ ಫೀಡ್ ಮಾಡೋದು, ಕೊಬ್ಬರಿ ಆಗಿದೆ, ಜಾಗ್ರಿ ಆಗಿರ್ಬೋದು, ವಿಧ ಅಂತರ ಐಟಮ್ಗಳೆಲ್ಲ ಇಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಬರೆದಿದೆ ಬಾಮ ಅಂತ ಇದು. ಶುಗರ್ ಕೇನು, ಕಬ್ಬು, ನೋಡಿದ್ದು ಕಮಚ್ಚಿ ಅಂದರೆ ಕಾಮಾಕ್ಷಿ ಅಂತ. ಭಯಂಕರ ಊಟ ನೋಡಿ ಅಣ್ಣ. ಅದು ವೈಟ್ ಐತಲ್ಲ ಏನದು? ಅನ್ನ. ಆ ಕಡೆ ಇರೋದು ರಾಗಿ, ಕಬ್ಬು ಮತ್ತು ಕೊಬ್ಬರಿ. ಇದು ಕೊಬ್ಬರಿ, ಬೆಲ್ಲ, ಉಪ್ಪು ನೋಡಿ ಇಷ್ಟು ಐಟಮ್ಗಳಿದೆ. ಇದೆಲ್ಲ ಆನೆ ಕೊಟ್ಟು ಒಳ್ಳೆ ಫುಡ್ ಕೊಟ್ಟು ಸಾಕೊಂಡವ್ರೆ ಇಲ್ಲಿ. ಆಮೇಲೆ ನೋಡಿ ಅದು ಆ ಸೈಡ್ ಆಗಿತ್ತು, ಈ ಸೈಡ್ ನೋಡಿ ವಿಲ್ಸನು, ಇಂದರ್, ಗಣೇಶ, ಸಂತೋಷು, ಶ್ರೀನಿವಾಸ, ವಾಸಿಮು, ಮುದುರಮಲೈ, ಕೃಷ್ಣ, ಇಷ್ಟು ಎಲಿಫೆಂಟು, ವಿಜಯ್, ಇಷ್ಟು ಎಲಿಫೆಂಟು ಇಲ್ಲಿ ಹಾಕಿದ್ದಾರೆ. ನೀವು ಬಂದಾಗ ಇಲ್ಲಿ ಗಮನಿಸ್ಬೋದು. ಕುಡಿಯೋಕ್ಕೆ ನೀರು ಕೊಟ್ಟಿದ್ದಾರೆ. ಈ ಸೈಡ್ ಮುಗಿಸ್ಕೊಂಡು ಈ ಕಡೆ ಬಂದರೆ ಇನ್ನೊಂದು ದೊಡ್ಡ ಬಿಗ್ ಎಲಿಫೆಂಟ್ ಇದೆ, 2. ಇದು ಸಾಗದಾಗಿದೆ. ಎಲ್ಲ ಜನಗಳು ಇಲ್ಲೇ ಇದ್ದಾರೆ. ಆನೆ ಯಾವುದು, ಹೆಸರೇನು ತಿಳ್ಕೊಳ್ಳೋಣ ಬನ್ನಿ. ತುಂಬ ಕ್ರೌಡ್ ಇದೆ. ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಅದ್ಯಾವ್ದಣ್ಣ ಹೆಸರು? ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ಅಣ್ಣ ಶಂಕರ, ಚರಂಬಿಡಿ ಶಂಕರ, ಚರಂಬಡಿ ಶಂಕರ ಆನೆ ಅಂತ ಈ ಆನೆ ಹೆಸರು. ಗಂಡಾನೆ ಇದು. ಗಂಡಾನೆ ನೋಡಿ ಯಾವ ಪೋಸಲ್ಲಿ ನಿಂತಿದೆ ಆನೆ ಅಂತ. ಏನು ಚೆನ್ನಾಗಿ ನಿಂತಿದೆ ಆನೆ. ಸೊಂಡ್ಲುನ ಇದು ಅದ್ರ ಮೇಲೆ ಹಾಕ್ಕೊಂಡು. ಈ ಆನೆ ಬಂದು ಉದಯನ್ ಅಂತ. ಒಳ್ಳೆ ಹೈಟಾಗಿದ್ದಾನೆ, ಸಖತ್ತಾಗಿದ್ದಾನೆ. ಸೊಂಟ ನೋಡಿ ಎಷ್ಟು ಸ್ಟ್ರೈಟಾಗಿದೆ. ಒಳ್ಳೆ ಹೈಟ್ ಆನೆ ಇದು. ಅವರು ಮಾವತ್ರ ಕಾವಡಿನವ್ರು ನಿಂತಿದ್ದಾರೆ. ಮಸ್ತಾಗಿದೆ ಆನೆ ಇದು, ಉದಯನ್ ಅಂತ. ಹೈಟ್ ನೋಡಿ ಏನು ಹೈಟ್ ಐತೆ ಅಂತ ಆನೆ ಅಂತ. ನಮ್ಮ ಮೈಸೂರು ದಸರಾ ಆನೆಗೆ ಈ ಥರ ಆನೆಗಳು ಬೇಕು. ಏಕೆಂದರೆ ಅದ್ರದ್ದು ಸೊಂಟ ಎಷ್ಟು ಸೈಟ್ ಇರುತ್ತೋ ಅಷ್ಟು ಅಂಬರಿ ಮೇಲೆ ಕೂರಿಸೋದಕ್ಕೆ ಸಮತಟ್ಟವಾಗಿರುತ್ತೆ. ಅದು ಒನ್ ಆಫ್ ದಿ ಪಾಯಿಂಟ್ ಆಗುತ್ತೆ ಆನೆ ಸೆಲೆಕ್ಷನ್ಗೆ ದಸರಾಗೆ. ಇಲ್ಲಿಂದ ಕ್ಯಾಂಪಿಂಗ್ ಕಾಣುತ್ತೆ. ಇಷ್ಟೇ ಕ್ಯಾಂಪ್ ಇದು, ಅರ್ಧ ಗಂಟೆ ಅಷ್ಟೇ ಓಪನ್ ಇರುತ್ತೆ. ನೋಡಿ ಇಷ್ಟು ಜನ ಇದ್ದಾರೆ ಅಷ್ಟೇ. ಅಲ್ಲಿಂದ ಎಂಟ್ರಿ ತೊಗೋತೀವಿ. ಹಿಂಗೆ ಬಂದು ಫಸ್ಟ್ ಆನೆ ನೋಡೋದು ಇಲ್ಲಿ. ಈ ಆನೆ ನೋಡಿ ಹಿಂಗೆ ಹೋಗಿ ಅಲ್ಲಿ ಒಳಗಡೆ ಫೀಡಿಂಗ್ ರೂಮು, ಅಲ್ಲಿ ಇನ್ನೊಂದು 2-3 ಎಲಿಫೆಂಟ್ ಇದು ತೋರಿಸ್ತೀನಿ ನಿಮಗೆ. ಅದಾದ್ಮೇಲೆ ಬಂದರೆ ಈ 2 ಎಲಿಫೆಂಟ್ಗಳು ಇಷ್ಟೇ. ಇನ್ನು ಆ ಕಡೆ ಎಲ್ಲ ಹೋಗ್ಬೋದು, ಬಟ್ ಅಲ್ಲಿ ಆಟ ಆಡ್ತಿದ್ರೆ ನಾವು ಹೋಗ್ಬೋದು ಏನೋ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ನೋಡಿ ಅಲ್ಲಿ ಆಟ ಆಡ್ತಿದ್ದಾರೆ. ಇಷ್ಟೇ. ಇಷ್ಟೇ ಗೈಸ್, ಎಲಿಫೆಂಟಲ್ಲಿರೋದು, ಈ ಕ್ಯಾಂಪಲ್ಲಿರೋದು.
1 2 3 4 5 7 ಆನೆ ಇದೆ. 7 ಆನೆ ಅಷ್ಟೇ ಇರೋದು. ಬಟ್ ಪರವಾಗಿಲ್ಲ, ಓಕೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೇ ಆನೆಗಳು ಒಳ್ಳೆ ಫುಡ್ ಕೊಡ್ತಾ ಇದ್ದಾರೆ, ಅದೊಂದು ಖುಷಿಯಾದ ವಿಚಾರ. ಬಟ್ ಚೆನ್ನಾಗಿದೆ ಇದೊಂದು. ನೀವು ಮೈಸೂರಿಂದ ಜಸ್ಟು ಒಂದು 95 ಕಿಲೋಮೀಟರ್ಸು ಬಂಡೀಪುರಕ್ಕೆ ಬಂದರೆ ನಿಮಗೆ ಲಾಸೇ ಆಗಲ್ಲ. ಯಾಕೆಂದರೆ ಅಷ್ಟೊಂದು ಸೈಟ್ಸ್ ಆಗುತ್ತೆ. ಜಿಂಕೆ ಆಗಲಿ, ನಮ್ಮ ನವಿಲಾಗಲಿ, ಬೇರೆ ಆನೆಗಳಾಗಲಿ, ಏನಾದ್ರು ಒಂದು ಸೈಟ್ ಆಗೇ ಆಗುತ್ತೆ. ಖುಷಿಯಿಂದ ಬರ್ಬೋದು. ರೋಡು ಸಾಕೋದಾಗಿದೆ. ಯಾರಾದರೂ ತಮಿಳ್ನಾಡಿಗೆ ಹೋಗೋರು, ಊಟಿಗೆ ಹೋಗೋರು ಇದ್ದರೆ ಇದೊಂದು ಸಜೆಸ್ಟ್ ಮಾಡ್ತೀನಿ. ಈ ಕ್ಯಾಂಪು ನಿಮಗೆ ಬಂದು ನೋಡ್ಕೊಂಡು ಹೋಗಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫಾರಿನವರೆಲ್ಲ ಬಂದಿದ್ದಾರೆ ನೋಡಿ ಗೈಸ್. ಇವರೇ ನೋಡಿ ಎಲಿಫೆಂಟ್ ವಿಸ್ಪರರ್ಸ್, ನಮ್ಮ ಆಸ್ಕರ್ ಅವಾರ್ಡ್ ಖ್ಯಾತಿಯ ಬೊಮ್ಮಣ್ಣವ್ರು ಇವರೇ. ಆಯನ್ನೇನ ನಮ್ಮ ಚಾನಲ್ ಮೈಸೂರಿಂದ ಬಂದಿದ್ದೀವಣ್ಣ, ನೋಡಕ್ಕೆ ಬಂದಿದ್ದೀವಿ. ಕ್ಯಾಂಪ್ಗೋಸ್ಕರ ನಿಮ್ಗೋಸ್ಕರ ತುಂಬ ಸ್ವಲ್ಪ ಖುಷಿ ಆಯ್ತು. ಇವರು ನಿಮ್ಮ ಮನೆಯವರು ಎಲ್ಲ ಮನೆಯವರಲ್ಲಿ ಬರ್ತಾರೆ. ಈಗ ಬರ್ತಾರೆ. ಇಲ್ಲ ನಾವಿಲ್ಲ, ನನಗೆ ಕೃಷ್ಣ ನೋಡ್ಕೊತೀವಿ. ಕೃಷ್ಣ ಬರ್ತವೆ ಬರ್ತವೆ. ಥ್ಯಾಂಕ್ ಯು. ಬರಲಿ ಇದರಲ್ಲ. ನಮ್ಮ ಆಸ್ಕರ್ ಅವಾರ್ಡ್ ಸಿಕ್ಕಿದಂಥ ಆನೆ ರಘು ಆನೆ, ಇದೇ ಆನೆನೇ. ಈಗ ಬೊಮ್ಮಣ್ಣವರು ಸಿಕ್ಕಿದ್ರು. ಇದು ನಮ್ಮ ಮಾವುತರಾದದ್ದು. ಈಗ ಬರ್ತೀನಿ ರೀ, ಅಮ್ಮನೂ ಬರ್ತಿದ್ರೆ ಅಮ್ಮನೂ ಮೀಟ್ ಮಾಡಿ. ಬೆಳ್ಳಿ ಅಮ್ಮ ಅವರು ಇವರೇ ನೋಡಿ, ನಮ್ಮ ಬೆಳ್ಳಿ ಅಮ್ಮವರು. ಇದೇ ನಮ್ಮ ಎಲಿಫೆಂಟ್ ವಿಸ್ಪರರ್ಸ್ ಖ್ಯಾತಿಯ ಬೆಳ್ಳಿ ಅಮ್ಮವ್ರು ನೋಡಿ. ದೇವ್ರನ್ನ ಪೂಜೆ ಮಾಡಿ ಆರಾಮಾಗಿ ಅದೇ ನಮ್ಮ ತೆಪ್ಪಕಾಡು ಕ್ಯಾಂಪಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅಮ್ಮ ಚೆನ್ನಾಗಿದ್ದೀರಮ್ಮ? ನಾವು ಮೈಸೂರಿಂದ ಬಂದಿರೋದು ನಿಮಗೋಸ್ಕರನೇ. ಒಂದು ಫೋಟೋ ಚೆನ್ನಾಗಿದ್ದೀರಮ್ಮ? ಮತ್ತೆ ಈಗ ರಘು ನೋಡಿ, ನಮ್ಮ ಆಸ್ಕರ್ ಅವಾರ್ಡ್ ಫೇಮಸ್ ಆದಂಥ ನಮ್ಮ ಬೆಳ್ಳಿ ಅಮ್ಮವ್ರು ಇಲ್ಲೇ ಇದ್ದಾರೆ. ಬೆಳ್ಳಿ ಅಮ್ಮವ್ರನ್ನ ನೋಡ್ತಾ ಇದ್ದಾರೆ. ಈಗ ಅವರು ರಘುವರನ್ನೇ ನೋಡ್ಕೊತಲ್ಲ. ಬೊಮ್ಮಣ್ಣವರು ಇದ್ದಾರೆ, ಬೆಳ್ಳಿ ಅಮ್ಮವ್ರಿಗೆ ಸಿಕ್ಕಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಮಗೆ ಸಿಕ್ಕಿದ್ರು, ನಾವು ಮಾತಾಡ್ತಾ ಇದ್ದೀವಿ. ಅವರು ಶೀತ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಅವರು ತುಂಬ ಇಷ್ಟಪಡ್ತಿದ್ದಾರೆ. ಮೈಸೂರವರು, ನಮ್ಮ ಮೈಸೂರು ಜನ. ಅವ್ರಿಗೆ ಹುಷಾರಿಲ್ಲ ಅಂತ ಹುಷಾರಿಲ್ಲ ಮಾತಾಡ್ತಿಲ್ಲ. ಇವಾಗ ಅವರು ಚೆನ್ನಾಗಿದ್ದಾರಮ್ಮ. ಹಿಂಗೆ ಅಣ್ಣ ಚೆನ್ನಾಗಿ ನೋಡ್ಕೊತಾರಮ್ಮ. ಈಗ ರಘು ಅಣ್ಣ ಅಮ್ಮಣ್ಣ ಒಟ್ಟು ಚೆನ್ನಾಗಿ ನೋಡ್ಕೋತಾರ. ಚೆನ್ನಾಗಿದ್ದೀರಾ? ಫಿಲಮ್ ಬಂದ ಮೇಲೆ ಯಾವ ಥರ ಇದೆ ಜೀವನ ನಿಮ್ದು? ಜನಗಳು ಈಗ ಎಲ್ಲ ರೆಕಗ್ನೈಸ್ ಮಾಡಿ ಮಾತಾಡ್ತಾರೆ. ನಮ್ಮ ಕರ್ನಾಟಕ ಜನನೂ ಬಂದು ಮಾತಾಡ್ತಾರ. ನಮ್ಮ ಕನ್ನಡದವರೆಲ್ಲ ಮನೆಗೆ ಬರ್ತಾರ. ಕರ್ನಾಟಕ ಜನತೆ ಚೆನ್ನಾಗಿ ನೋಡ್ಕೊಳ್ಳೋದಂತೆ ಅಮ್ಮನ್ನ ಹೆಮ್ಮೆಯಿಂದ ಹೇಳ್ಕೊತವ್ರೆ. ಖುಷಿ ಪಡೋಂಥ ವಿಚಾರ ನಮ್ಮ ಕರ್ನಾಟಕದವ್ರಿಗೆ. ಏನೇ ಆಗಿದ್ರು ನಮ್ಮ ಕರ್ನಾಟಕದವ್ರು ಜಾಸ್ತಿ ಇವ್ರನ್ನ ಕೇರ್ ಮಾಡೋದು, ಪ್ರೀತಿ ತೋರಿಸೋದು, ಏನೇ ತಗೊಳ್ಳೋದು ಅಂತ ಹೇಳ್ತಿದ್ದಾರೆ. ಅಮ್ಮನೇ ಮಧುಮಲೈ ಟೈಗರ್ ರಿಸರ್ವರ್ ಇರುವ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ಗೆ ಬಂದರೆ ಅಮ್ಮ ಸಿಗ್ತಾರೆ. ಯಾವತ್ತೂ ಸಿಗದೆ ಇರ್ಬೋದು, ಬಟ್ 2-3 ಸರಿ ಬಂದರೆ ಒಂದು ಸರಿ ಆದರೂ ಸಿಗ್ತಾರೆ. ನಮ್ಮ ಬೆಳ್ಳಿ ಅಮ್ಮ ಮತ್ತು ಬೊಮ್ಮಣ್ಣವ್ರನ್ನ ದಯವಿಟ್ಟು ಮೀಟ್ ಮಾಡಿ, ಅವ್ರನ್ನ ಮಾತಾಡಿಸಿ ನಿಮ್ಮ ಕೈಲಾದ ಸಹಾಯ ಮಾಡಿ. ಬೆಳ್ಳಿ ಅಮ್ಮ ಮತ್ತು ಬೊಮ್ಮಣ್ಣವ್ರಿಗೆ ಅವ್ರಿಗೆ ಏಜ್ ಆಗಿದೆ, ಅವ್ರನ್ನ ನೋಡಿ ಮಾತಾಡಿಸಿ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರು ನಮ್ಮ ಕನ್ನಡಿಗರನ್ನು ತುಂಬ ಇಷ್ಟಪಡ್ತಾರೆ. ಎಲ್ಲ ನೋಡಿ ಅಂತ ನಿಮಗೆ ಕೇಳ್ಕೊತೀವಿ. ಕನ್ನಡದಲ್ಲೇ ಮಾತಾಡ್ತಾರೆ ಅಮ್ಮ, ತಮಿಳಲ್ಲಿ ಮಾತಾಡಲ್ಲ. ಅದೊಂದು ಖುಷಿ ವಿಚಾರ. ಯಾವಾಗಲೂ ದೇವಸ್ಥಾನ ಹತ್ರನೇ ಇರ್ತಾರೆ ಅಮ್ಮ, ಇಲ್ಲೇ ಸಿಗ್ತಾರೆ. ಇಲ್ಲಿಗೆ ಬಂದು ಮಾತಾಡ್ಸಿ. ಏನಮ್ಮ ಇಲ್ಲೇ ಇರ್ತೀರಲ್ವ ಅಲ್ಲಿ ದೇವಸ್ಥಾನ ಹತ್ರ? ಯಾವಾಗಲೂ ದೇವಸ್ಥಾನ ಹತ್ರ ಇರ್ತಾರೆ. ಕ್ಯಾಂಪ್ ಓಪನ್ ಆದಾಗ ಇವರೇ ಪೂಜೆ ಮಾಡೋದು. ನಾವು ಬಂದಾಗ ಪೂಜೆ ಮಾಡ್ತಿರೋದು ವಿಡಿಯೋ ಹಾಕ್ತೀವಿ ನೋಡಿ. ಅಮ್ಮ ಬರ್ತೀವಮ್ಮ, ಎಲ್ಲರಿಗೂ ವಂದನೆಗಳು. ಮೂರು ಚೆನ್ನಾಗಿ ಗೊತ್ತು, ಬಟ್ ಚಿಕ್ಕರಿಂದ ಮಗು ಥರ ಸಾಕೋದ್ರಲ್ಲ.